ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನೀವು ಇವತ್ತು ನಮ್ಮ ಚಾನಲಲ್ಲಿ ನೋಡ್ತಿರೋದು ಏನಂತ ಫಸ್ಟ್ ಟಮ್ನಲ್ಲೇ ನೋಡ್ಕೊಂಡಿರ್ತೀರ. ಸೊ ರೈನಿ ಈವ್ನಿಂಗಲ್ಲಿ ನಾನು ಏನೇನು ಕುಕ್ ಮಾಡ್ತೀನಿ, ಹೆಂಗಿರುತ್ತೆ ಡೇ ಅಂತಾನೆ. ಸೊ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಫ್ರೇಗ್ರೆನ್ಸ್ ಕೂಡ ಹಾಕಿಬಿಟ್ಟಿದ್ದೀನಿ. ಮಮ್ಮಿ ಬಂದು ವಿಸಲ್ಸ್ ವಾಶ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ, ಬೇಬಿ ಜನ್ನು ಮಲಗಿದ್ದಾಳೆ. ಸೊ ಅವಳಿಗೆ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ ಎಷ್ಟು ಸೆಕೆ ಬಂದಿದೆ, ಫ್ಯಾನ್ ಹಾಕಿರಲಿಲ್ಲ ಮಳೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಎಷ್ಟು ಸೆಕೆ ಬಂದುಬಿಟ್ಟಿತ್ತು. ಸೊ ನೀಟಾಗಿ ಒರೆಸಿ ಬೇಬಿಗೆ ಫ್ಯಾನ್ ಎಲ್ಲ ಹಾಕಿಬಿಟ್ಟಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿದ್ದಾಳಲ್ಲ. ಆ್ಯಂಡ್ ಟೈಮ್ ಆಲ್ಸೋ ಬಂದು 6:05 ಆಗಿದೆ. ಕಿಚನ್ ನೋಡಿ ಎಷ್ಟು ಗಲೀಜಾಗಿ ಬಿದ್ದಿದೆ. ಸೊ ಎಲ್ಲನೂ ಬಂದು ನೀಟ್ ಮಾಡಿಕೊಂಡು ಮಮ್ಮಿ ಪಾತ್ರೆ ತೊಳಿತಿದ್ರೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಎಲ್ಲ ಕಿಚನ್ ನೀಟ್ ಮಾಡಿಕೊಂಡು ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನಾನು ಇದೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಸೊ ಫೈನಲಿ ಕ್ಲೀನ್ ಮಾಡ್ಕೊಂಡು ನೋಡೋಣ. ನೋಡಿ ರೆಡಿ ಆಗಿದೆ. ಈಗ ಬಂದು ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ಫಸ್ಟ್ ಬಂದು ನಾವು ಸೊಪ್ಪು ಇವತ್ತು ಕುಕ್ಕಿಂಗ್ ಮಾಡೋಣ ಅಂತ. ನೋಡಿದ್ರೆಲ್ಲ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಈಗ ಬಂದು ನಾವು ಕುಕ್ಕಿಂಗ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಸೊಪ್ಪು ಬಂದು ನೀರಲ್ಲಿ ಹಾಕಿಕೊಂಡಿದ್ದೀವಿ. 2 to 3 ವಾಟರ್ಸಿಂದ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ಇದರ ಪಕ್ಕದಲ್ಲಿ ಏನು ಮಾಡಿದ್ದೀವಿ ಅಂತ ಅಂದರೆ, ಅವರೆಕಾಳು ಬಂದು ಹಸಿ ಅವರೆಕಾಳು ವಾಶ್ ಮಾಡಿಕೊಂಡಿದ್ದೀವಿ. ಸೊ ಈಗ ಬಂದು ಇದು ಒಂದು ಕುಕ್ಕರಲ್ಲಿ ಹಾಕೋಣ. ಸೊ ಫಸ್ಟು ಬಂದು ಅವರೆಕಾಳು ಹಾಕ್ಕೊಳ್ಳೋಣ. ನೋಡಿ ನೀಟಾಗಿ ವಾಶ್ ಮಾಡಿ ಹಾಕ್ಕೋಬೇಕು. ಇದು ಈಗ ಬಂದು ನಾವು ಬೇಯಕ್ಕೆ ಹಾಕ್ತಿರೋದು, ಅಂದರೆ ಬಾಯ್ಲ್ ಮಾಡ್ಕೊತಿರೋದು ಫಸ್ಟು. ಸೊಪ್ಪು ಬಂದು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ ಎಷ್ಟು ಬರ್ತಿದೆ ಅಂತ ಸೊಪ್ಪಲ್ಲಿ. ಸೊ ಒಂದು ಬಿಡದೆ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದೇನಪ್ಪ ಅಂತ ಅಂದರೆ, ನಾವು ಈರುಳ್ಳಿ ಸೊಪ್ಪು ಬರುತ್ತಲ್ಲ ಅದು ಕೂಡ ಹಾಕಿದ್ದೀವಿ. ನೋಡಿ ಈರುಳ್ಳಿ ಸೊಪ್ಪು ಬರುತ್ತಲ್ಲ ಅದನ್ನು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಸೊ ಇನ್ನೂ ಒಂದು 2 ಇಲ್ಲಾಂದರೆ 3 ವಾಟರ್ಸಿಂದ ವಾಶ್ ಮಾಡ್ಕೋಬೇಕು ನೀಟಾಗಿ. ಸೊ ಸೊಪ್ಪು ಕೂಡ ವಾಶ್ ಮಾಡ್ಕೊಂಡಿದ್ದೀನಿ. ನಾವು ಅದು ಕೂಡ ಬಂದು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇದ್ರ ಜೊತೆಗೆ ಬೇಳೆ ಸಾರು ಇಲ್ಲ ರಸಮ್ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಮಮ್ಮಿ ಬೇಳೆ ಸಾರು ಮಾಡಿ ಅಂತ ಹೇಳಿದ್ದಾರೆ. ಸೊ ಬೇಳೆ ಸಾರೇ ಮಾಡ್ಕೊಳ್ಳೋಣ. ಇದು ಬಂದು ನಾನು 4 ಟೈಪ್ಸ್ ಅಂದರೆ 4 to 5 ಟೈಪ್ಸ್ ಸೊಪ್ಪಿದೆ. ಯಾವುದ್ಯಾವುದೋ ನನಗಂತೂ ನೇಮ್ಸ್ ಗೊತ್ತಿಲ್ಲ. ಸೊ 4 ಟೈಪ್ಸ್ ಆಫ್ ಸೊಪ್ಪು ತೊಗೊಂಡು 4 ವಾಟರಲ್ಲಿ ವಾಶ್ ಮಾಡಿದ್ದೀನಿ, ಬಿಕಾಸ್ ಅಷ್ಟಿತ್ತು ಅದಲ್ಲಿ. ನೋಡಿ ಕುಕ್ಕರ್ ಚಿಕ್ಕದಾಗ್ತೈತಲ್ಲ, ಅದೇನಿಲ್ಲ, ಸ್ವಲ್ಪ ಹೊತ್ತು ಅದು ಬಾಯ್ಲ್ ಆದರೆ ನಾರ್ಮಲ್ ಆಗಿಬಿಡುತ್ತೆ. ನೋಡಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ ಅದಕ್ಕೆ 1 ಕಪ್ ಆಫ್ ವಾಟರ್ ಹಾಕಿಬಿಡೋಣ. ನಾನು ಬಂದು ಈರುಳ್ಳಿ ಹಾಕಲ್ಲ. ಯಾಕಪ್ಪ ಅಂತ ಅಂದರೆ, ಆಲ್ರೆಡಿ ನಾವು ಈರುಳ್ಳಿ ಸೊಪ್ಪು ಹಾಕಿದ್ದೀವಲ್ಲ, ಸೊ ಹಾಕಿಲ್ಲ. ಸ್ವಲ್ಪ ನಾಯ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಜನ್ನು ಇಲ್ಲೇ ಇದ್ದಾಳೆ, ಮನೆಗೆ ಹೋಗಿಲ್ಲ. ಓಕೆ, ಈಗ ಬಂದು ಬಾಯ್ಲ್ ಆಗೋಕ್ಕೆ ಇಕ್ಕಿದ್ದೀನಿ. ಬಾಯ್ಲ್ ಆದಮೇಲೆ ನೋಡೋಣ. ಓಕೆ, ಅದೆಲ್ಲ ಬಾಯ್ಲ್ ಆಗೋ ಗಂಟ ನಾವು ಬಂದು ರೈಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಸೈಡ್ ಬೈ ಸೈಡ್ ನಾವು ರೈಸ್ ಕೂಡ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾವು ಗ್ಯಾಸ್ ಮೇಲೆ ಇಟ್ಬಿಡೋಣ. ಓಕೆನಾ? ಆ್ಯಂಡ್ ಈಗ ಬಂದು ಸೈಡ್ ಬೈ ಸೈಡು ರೈಸ್ ಕೂಡ ಬಂದು ಆಗ್ತಿದೆ, ಅಂದರೆ ಕುಕ್ ಆಗ್ತಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ದಾಲ್ಗೆ ಏನೇನು ಬೇಕು ಅನ್ನೋದನ್ನ ಬಂದು ನಾವು ಈಗ ಬಂದು ಅರೇಂಜ್ ಮಾಡ್ಕೊಳ್ಳೋಣ. 2 ಇಲ್ಲ ಅಂದರೆ 3 ವಿಷಲ್ಸ್ ಸಾಕು, ಅದು ಬಂದು ಬಾಯ್ಲ್ ಆಗಿಬಿಡುತ್ತೆ. ಸೊಪ್ಪಲ್ವಾ, ಸೊ ಜಾಸ್ತಿ ಹೊತ್ತೇನು ಬಿಡೋದು ಬೇಡ. 2 ಇಲ್ಲ ಅಂದರೆ 3 ವಿಷಲ್ಸ್ ಬಂದರೆ ಸಾಕು. ಆಫ್ ಮಾಡಿ ಆಚೆ ತಕ್ಕೊಳ್ಳೋಣ. ಬಂದು ಗ್ಯಾಸ್ ಬಂದು ಆಫ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಏನಾಗಿದೆ ಅಂತ ಓಪನ್ ಮಾಡಿ ನೋಡೋಣ. ನನಗೆ ಓಪನ್ ಮಾಡ್ಕೊಳ್ಳೋಣ. ಡಿಡ್ ಯು ಸಿ ಗಾಯ್ಸ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಒಂದು ನೀಟಾಗಿ ಬಾಯ್ಲ್ ಆಗಿದೆ. ಈಗ ಬಂದು ಈ ಥರ ಒಂದು ಏನು ಹೇಳ್ತಾರೆ ನೆಟ್ಟು, ಅದ್ರಲ್ಲಿ ಬಂದು ನಾವು ಅದರದ್ದು ನೀರೆಲ್ಲ ತಕ್ಕೊಳ್ಳೋಣ.
ಸೊ 1 ಗ್ಲಾಸ್ ನೀರು ಮಾತ್ರನೇ ಹಾಕಿದ್ದು ಎಷ್ಟು ಬಂದಿದೆ ನೋಡಿ. ಸೊ ನೋಡಿ ನೀಟಾಗೆಲ್ಲ ತಕ್ಕೊಂಡಿದ್ದೀವಿ. ನೀಟಾಗಿ ಬಾಯ್ಲ್ ಆಗಿದೆಯಾ ಅಂತ ಒಂದು ಟೈಮ್ ಚೆಕ್ ಮಾಡ್ಕೋಬೇಕು. ಸೊ ಎಲ್ಲನೂ ಕೂಡ ಬಾಯ್ಲ್ ಆಗಿದೆ ನೋಡಿ. ಬಿಸಿ ಇದ್ರದ್ದು ವಾಟರ್ ಕೂಡ ಬಂದಿದೆ. 1 ನಿಮಿಷ ನೋಡಿ ಹೆಂಗೆ ಬಂದಿದೆ ಅಂತ. ಅದು ಸ್ವಲ್ಪ ಹೊತ್ತು ಹೀಗೆ ತಣ್ಣಗಾಗಲಿ. ನಾವು ಬಂದು ಬೇಳೆ ಸಾರಿಗೆ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಸೊ ಫೈನಲಿ ರೈಸ್ ಕೂಡ ರೆಡಿ ಆಗಿದೆ. ಕುಕ್ಕರ್ ತಗೊಳ್ಳೋಣ. ಕುಕ್ಕರಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ಸೊ ಕೊತ್ತಂಬರಿ ಹಾಕ್ಕೊಂಡು ನೆಕ್ಸ್ಟ್ ಒಂದು 4 ಬಂದು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು, ಒಂದು 10 ಇಲ್ಲ 9 ಬಂದು ಬೆಳ್ಳುಳ್ಳಿ ನೋಡಿ ಹಾಕ್ಕೊಂಡು, ನೆಕ್ಸ್ಟ್ ಬಂದು ನಮಗೆ ನಾವು ಎಷ್ಟು ಬೇಳೆ ಹಾಕ್ತೀವೋ ಅದಕ್ಕೆ ತಕ್ಕಂತೆ ಬಂದು ನಾವು ಇದು ಹಾಕ್ಕೋಬೇಕು, ಟೊಮೆಟೊ. ದೆನ್ ಬಂದು ಆನಿಯನ ಕೂಡ ಹಾಕ್ಕೋಬೇಕು. ಆನಿಯನ್ ಏನು ಜಾಸ್ತಿ ಹಾಕೋಂಗಿಲ್ಲ ಬೇಳೆ ಸಾರಿಗೆ, ನಾರ್ಮಲ್ ಬಂದು ನೀವು ಹಾಕ್ಕೋಬೋದು. ಸೊ ನಾನು 1 ಕಪ್ ಬಂದು ಬೇಳೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನನಗೆ ಬಂದು ನಮಗೆ 3 ಮೆಂಬರ್ಸ್ಗೆ ಮಾತ್ರ, ಪಪ್ಪ ಮಮ್ಮಿಗೆ ಮತ್ತು ನನಗೆ. ಸೊ ನಾವು 1 ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ. ಬೇಳೆ ಕೂಡ ವಾಶ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಬಂದು ನಾನೇನು ಹಾಕ್ಕೊತಿದ್ದೀನಪ್ಪ ಅಂದರೆ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಬಂದು ನಾವು ಟರ್ಮರಿಕ್ ಪೌಡ್ರ್, ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಗೆ ಬಂದು ಧನಿಯಾ ಪೌಡ್ರು ಕೂಡ 1 ಟೇಬಲ್ ಸ್ಪೂನ್ ಇಲ್ಲ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ನಾವು ಬಂದು ರೆಡ್ ಚಿಲ್ಲಿ ಪೌಡ್ರು ಆಲ್ವೇಸ್ 2 ಸ್ಪೂನ್ಸ್ ಹಾಕ್ತಿದ್ದೀವಿ. ಅದು 1.5 ಸಾಕು ಇವತ್ತು. ಯಾಕಪ್ಪ ಅಂದರೆ ಗ್ರೀನ್ ಚಿಲ್ಲಿ ಹಾಕಿದ್ದೀವಲ್ಲ, ಸೊ 1.5 ಸ್ಪೂನ್ ಸಾಕು. ನೆಕ್ಸ್ಟ್ ಬಂದು ನಾವು ಅದು ಬಾಯ್ಲ್ ಆಗೋಕ್ಕೆ ವಾಟ್ರ್ ಹಾಕ್ಕೊಳ್ಳೋಣ. ಸೊ ಅಷ್ಟೇ, ಇದಕ್ಕೇನು ಹಾಕಂಗಿಲ್ಲ. ಈಗ ನೀಟಾಗಿ ಒಂದು ಬಾಯ್ಲ್ ಮಾಡಿಕೊಂಡು ನಾವು ರುಬ್ಕೊಂಡು, ಅಂದರೆ ಮ್ಯಾಶ್ ಮಾಡಿಕೊಂಡು ನಾವು ಒಗ್ಗರಣೆ ಮಾಡ್ಕೋಬೇಕು. ಸೊ ಬನ್ನಿ ಈಗ ಕ್ಲೋಸ್ ಮಾಡಿ ಒಂದು 2 ಇಲ್ಲ 3 ವಿಶಿಲ್ಸ್ಗೆ ಹೀಗೆ ಬಿಡೋಣ, ಬಾಯ್ಲ್ ಆಗಿಬಿಡುತ್ತೆ. ಈಗ ಬಂದು ರೈಸು ರೆಡಿ ಆಗಿದೆ. ಈಗ ಬಂದು ದಾಲ್ ಬಂದು ಬಾಯ್ಲ್ ಆಗ್ತಿದೆ. ಸೊ ಇದು ಒಗ್ಗರಣೆ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನ ಬಂದು ನಾವು ಈಗ ಅರೇಂಜ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಬಂದು ಆನಿಯನ್ ಕಟ್ ಮಾಡಿಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆನಿಯನ್ ಯಾಕೆ ಇಷ್ಟು ಚಿಕ್ಕದಿದೆ ಅಂತ ಅಂದರೆ, ಇದು ಬಂದು ನಾಟಿ ಈರುಳ್ಳಿ, ಫಿಶ್ ಗ್ರೇವಿ ಮತ್ತು ಫಿಶ್ ಚಾಪ್ಸ್ ಅದಕ್ಕೆಲ್ಲ ಹಾಕಬೇಕಾದ್ರೆ ನಾವು ಯೂಸ್ ಮಾಡ್ತೀವಲ್ಲ ಚಿಕ್ಕ ಈರುಳ್ಳಿ, ಅದು ಬಂದು ನಾವೆಲ್ಲದಕ್ಕೂ ಯೂಸ್ ಮಾಡ್ತೀವಿ. ಬಿಕಾಸ್ ಇದು ಬಂದು ತುಂಬ ಕೋಲ್ಡ್ ಅಂತ ಹೇಳ್ಬಿಟ್ಟು ನಾವೆಲ್ಲದಕ್ಕೂ ಅದೇ ಯೂಸ್ ಮಾಡೋದು. ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆ, ಈಗ ನೋಡಿ ಕೋಕೋನಟ್ ಹಾಕ್ಕೊಂಡು ನೆಕ್ಸ್ಟ್ ಒಂದು 6 to 7 ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ಕೊಂಡು ಇಷ್ಟು ಮಾತ್ರ ರುಬ್ಕೋಬೇಕು. ಓಕೆನಾ. ನೋಡಿ ಈಗ ಫಸ್ಟ್ ಬಂದು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಆ್ಯಂಡ್ ಹಾಗೆ ಬಂದು ತೆಂಗಿನಕಾಯಿ, ಇಷ್ಟನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಸ್ವಲ್ಪ ಗರಿ ಗರಿ ಇರಬೇಕು. ಸೊ ಫೈನಲಿ ಆಗಿದೆ ನೋಡಿ. ಓಕೆನಾ, ಇಷ್ಟು ಮಾತ್ರ ಇರಬೇಕು. ಈಗ ಬಂದು ನಮಗೆ ಫೈನ್ ಪೇಸ್ಟ್ ಬಂದು ರೆಡಿ ಆಗಿದೆ. ಓಕೆ, ಈಗ ಬಂದು ಬೇಳೆ ಸಾರು ರೆಡಿ ಆಗಿದೆ. ಅಂದರೆ ಸಾರು ರೆಡಿ ಆಗಿಲ್ಲ, ಇದು ಬಂದು ಬಾಯ್ಲ್ ಆಗಿದೆ. ವಿಷಲ್ ಬಿಟ್ಬಿಡೋಣ. ಓಕೆ, ಈಗ ಲಿಡ್ ಬಂದು ಓಪನ್ ಮಾಡಿ ನೋಡೋಣ. ಸೊ ಅದು ಓಪನ್ ಮಾಡೋಕ್ಕೆ ಮುಂಚೆ ನಾವು ಬಂದು ಫಸ್ಟ್ ಸೊಪ್ಪು ಬಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೀಟಾಗಿ ಬಾಯ್ಲ್ ಆಗಿದೆ. ಫಸ್ಟ್ ಬಂದು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಬಂದು ಕರಿಬೇವು, ಈರುಳ್ಳಿ. ನೆಕ್ಸ್ಟು ನೋಡಿ ಆನಿಯನ್ ಬಂದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇಷ್ಟು ಬ್ರೌನ್ ಆದಾಗ ನಾವು ಇದು ಗ್ರೈಂಡ್ ಮಾಡಿಕೊಂಡಿದ್ವಲ್ಲ ಆ ಪೇಸ್ಟ್ ಬಂದು ಅದೆಲ್ಲ ಆ್ಯಡ್ ಮಾಡ್ಕೋಬೇಕು ನೋಡಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಆಗಿಬಿಟ್ಟು ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದ ಮೇಲೆ ಬಂದು ನಾವು
ಅದಕ್ಕೆ ಸೊಪ್ಪು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಬೇಕಾದರೆ ನೀವು ಸೊಪ್ಪಲ್ಲಿ ಎಷ್ಟು ಹಾಕ್ಕೊಂಡಿರ್ತೀರ ಸಾಲ್ಟ್ ಚೆಕ್ ಮಾಡಿ ಆ್ಯಡ್ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಸಾಲ್ಟ್ ಆಗಿಬಿಡುತ್ತೆ. ನಾನು ಆಲ್ರೆಡಿ ಸೊಪ್ಪಿಗೆ ಬಂದು 1 ಟೇಬಲ್ ಸ್ಪೂನ್ ಸಾಲ್ಟ್ ಆಗಿದೆ. ಈಗ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋತೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂವಾ ಕಿತ್ತ ಬಡ ಹೇ ಚೂವಾ. ವಾ ಬೇರೆ ಅವಾಗ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ನಾವು ನೋಡಿ ಈ ಥರ ಗೋಲ್ಡನ್ ಕಲರ್ ಆದಮೇಲೆ ನಾವು ಬಂದು ಸೊಪ್ಪು ಬಾಯ್ಲ್ ಮಾಡಿಕೊಂಡಿರ್ತೀವಲ್ಲ ಸೊಪ್ಪು ಅದು ಬಂದು ಅದ್ರಿಗೆ ಆ್ಯಡ್ ಮಾಡಬೇಕು. ಸೊ ಎಲ್ಲನೂ ಆ್ಯಡ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫೈನಲಿ ರೈಸ್ ಆ್ಯಂಡ್ ಪಲ್ಯ ಬಂದು ರೆಡಿ ಆಗಿದೆ. ನೆಕ್ಸ್ಟ್ ಬಂದು ನಾವು ದಾಲ್ಗೆ ಒಗ್ಗರಣೆ ಮಾಡಿಬಿಡೋಣ ಅಷ್ಟೇ. ನೋಡಿ ಸೊಪ್ಪಿನ ಪಲ್ಯ ಬಂದು ರೆಡಿ ಆಗಿದೆ. ಅದಾದಮೇಲೆ ಬಂದು ಸ್ವಲ್ಪ ವಾಟರ್ ಎಲ್ಲ ಡ್ರೈ ಆಗಾಗಿ ಬಿಡಬೇಕು. ಡ್ರೈ ಆದಮೇಲೆ ನೀವು ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿ ನೀವು ಇಳಿಸ್ಕೋಬೋದು. ಸೊ ಫೈನಲಿ ರೆಡಿ. ಓಕೆ, ಈಗ ಬಂದು ಫೈನಲಿ ಬೇಳೆ ಓಪನ್ ಮಾಡ್ತಿದ್ದೀನಿ. ಹೇಗಾಗಿದೆ ಅಂತ ನೋಡಿ. ಸೇಮ್ ನಾರ್ಮಲ್ ಅದೇ ಥರ ಬಂದು ನಾವು ನೀರೆಲ್ಲ ಸೋಕ್ ಮಾಡ್ಕೊಳ್ಳೋಣ. ನೋಡಿ ನೀರೆಲ್ಲ ಸೋಕ್ ಮಾಡಿಕೊಂಡು ಈಗ ಬಂದು ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಅದ್ರದ್ದು ವಾಟರ್ ಸೈಡಿಗೆ ಇಟ್ಕೊಳ್ಳೋಣ. ದೆನ್ ಇದು ಬಂದು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಗ್ಗರಣೆಗೆ ಬಂದು ನಾವು ಎಲ್ಲನೂ ಹಾಕ್ಬಿಟ್ವಿ. ಅದು ಬಿಸಿ ಆದಮೇಲೆ ಹಾಕ್ಬಿಟ್ವಿ. ಸಾರಿ, ಆ ಕ್ಲಿಪ್ಪು ಬಂದು ಆನ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಸೊ ಅದ್ರದ್ದು ವಾಟರ್ ಹಾಕ್ಬಿಡೋಣ ಅಷ್ಟೇ. ಬೇಳೆ ಸಾರು ಬಂದು ರೆಡಿ ಆಗಿದೆ. ಈಗ ಬಂದು ನಾವು ಸಾಲ್ಟ್ ಹಾಕ್ಕೋಬೇಕು. ಸೊ ತುಂಬ ಗಟ್ಟಿ ಇದ್ದರೆ ಮನೇಲಿ ಯಾರೂ ತಿನ್ನಲ್ಲ. ಸೊ ಸ್ವಲ್ಪ ನೀರು ಥರನೇ ಮಾಡಿದ್ದೀನಿ. ಇದು ಬಂದು ಸ್ವಲ್ಪ ನೀಟಾಗಿ ಬಾಯ್ಲ್ ಆಗಿ ಮೇಲೆ ಬರಬೇಕು. ಅಂದರೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅದು ನೀಟಾಗಿ ಸ್ವಲ್ಪ ಕುದಿಬೇಕು. ನೋಡಿ ನೀಟಾಗಿ ಕುದಿದ ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಬಂದು ರೈಸ್ ಕೂಡ ರೆಡಿ ಆಗಿದೆ. ಅದಕ್ಕೆ ಪಲ್ಯನೂ ಕೂಡ ರೆಡಿ ಆಗಿದೆ. ಲಾಸ್ಟ್ ಒನ್ ಅಂದರೆ ಲಾಸ್ಟಲ್ಲಿ ಬಂದು ಬೇಳೆ ರೆಡಿ ಮಾಡ್ಕೊಂಡಿದ್ದೀವಿ. ಬೇಳೆ ಸಾರು ಅದು ಕೂಡ ರೆಡಿ ಆಗಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅಂತೂ ಕ್ಲಿಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮಗೆ ಇದೇ ಥರ ಯಾವ್ದ್ಯಾವ್ದು ವೀಡಿಯೋ ಬೇಕು ಅನ್ನೋದನ್ನ ಬಂದು ಕಮೆಂಟ್ ಮಾಡಿ. ಸೊ ನಾನು ಆದರೆ ಅದರದ್ದು ರೆಸಿಪಿ ವಿತ್ ಕುಕಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಕೂಡ ರೆಡಿ ಆಗಿದೆ. ಇಷ್ಟೇ. ಇದ್ರದ್ದು ಸಾಲ್ಟ್ ಸ್ವಲ್ಪ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದ್ದರೆ ಆಫ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.